ಅಟ್ಲೀಸ್ಟ್ ಒಂದು 25 ಜನ ಅಡ್ವೆಂಚರಸ್ ಪೀಪಲು. ಅವ್ರು ಯಾಕೆ ನೀವು ಅಡ್ವೆಂಚರಸ್ಗೆ ಹೋದ್ರಿ ಅಂದರೆ, ನೋಡಿ ಸರ್ ಯಾವತ್ತೋ ಹೋಗಬೇಕು, ಆದರೆ ಸಾಹಸಕ್ಕೆ ಅಂತ ಹೋದಾಗ ನಮ್ಮ ಪ್ರಿಪ್ರೇಷನ್ ಹೈ ಲೆವೆಲ್ ಇರುತ್ತೆ, ಆದರೆ ಆ ಥ್ರಿಲ್ ಇರುತ್ತಲ್ಲ ಸರ್, ಅಚೀವ್ಮೆಂಟ. ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಎಚ್ ಸತೀಶ್ ಅಂತ ವೈಲ್ಡ್ ಲೈಫ್ ಫೋಟೋಗ್ರಾಫರು ಜಯನಗರದಲ್ಲಿರ್ತಾರೆ. ಒಂದು ಸರಿ ನಾನು ಅವ್ರದ್ದು ಸ್ಲೈಡ್ ಶೋ ಆರ್ಗನೈಸ್ ಮಾಡಿದ್ದೆ. ಒಂದು ಹುಡುಗಿ ಕೇಳಿತು, ಅಂಕಲ್ ಆ ಹುಲಿ ನಿಮ್ಮನ್ನು ತಿಂದುಬಿಟ್ಟಿದ್ರೆ? ಅವರೇನಂದ್ರು, ಬೆಂಗಳೂರು ರೋಡಲ್ಲಿ ಆಕ್ಸಿಡೆಂಟಾಗಿ ಸಾಯೋದಕ್ಕಿಂತ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಹುಲಿ ಕಚ್ಚಿ ತಿಂದಿದ್ದಿದ್ರೆ ಸಂತೋಷವಾಗಿ ಸಾಯ್ತಾ ಇದ್ದೆ ಎಂದು. ಸಿ ಅಂಡ್ ಈ ಮೀನಿಂಗ್. ಈಗ ನಾವು ರೋಡ್ಗೆ ಹೋದ್ರೂ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಯಾವನ ಬಂದು ಹೊಡಿಬೋದು, ಇನ್ನೊಂದೇನೋ ಮಾಡ್ಬೋದು. ಸೇಮ್ ವೇ ಐ ಆಮ್ ರೆಡಿ. ಯಾವುದ್ರಲ್ಲಿ ರಿಸ್ಕ್ ಇಲ್ಲ ರೀ, ಯು ಹ್ಯಾವ್ ಟು ಟೇಕ್ ರಿಸ್ಕ್ ಅಂತ ಇಲ್ಲಿ ಸ್ವಲ್ಪ ಒಂಚೂರು ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾರೆ. ಹಂಗೆ ಅಂದ್ಬಿಟ್ಟು ಪೂರ್ತಿ ಬಿಡ್ಬಿಡ್ಬೇಡ, ಯಾರಪ್ಪ ಒಂಚೂರು ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ತಗೊಳ್ಳಿ ಅಂತ ಹೇಳಕ್ಕೆ ಬರ್ತೀನಿ. ಅದು 1 2 3 ಸ್ಟಾರ್ಟ್. ಈಗ ನೀವು ಫಾಸ್ಟಾಗಿ ಹೋದ್ರೂ ರೆಡಿಯಾಗಿಬಿಟ್ರಿ, ಕೆಲವು ಪಾಯಿಂಟ್ ಸ್ಲೋ ಆಗಿ ಹೇಳಿದ್ರಿಂದ ಅದಕ್ಕೆ ಫಾಸ್ಟಾಗಿ ಹೋಗ್ಬಿಡ್ತಾ ಇದ್ದೀನಿ. ಓಕೆ, ಇರಲಿ. ಫಸ್ಟ್ ಒಂದು ಸರಿ ಆಯಿತು, ಈಗ ಸ್ಪಿರಿಟ್ ಬಂದಿದೆ ಅಂತ ಗೊತ್ತಾಯ್ತು. ನನ್ನ ಸೋಲುಗಳಿಗೆ ಎಂಜಿದಿರಿ ಪುಸ್ತಕವನ್ನು ಓದಿದರೆ 17 ಎಡಿಷನ್ಸ್ ಏನೋ ಆಗಿದೆ. 1000 ಜನ ಸೂಯಿಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೀವಿ ಅಂದಿದ್ದಾರೆ ಆ ಬುಕ್ಕಿಂದ. ನನ್ನ ಪುಸ್ತಕ ಸೋಲುಗಳಿಗೆ ಅಂಜದಿರಿ, ಅದರಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ನಾವು ಏನಂದರೆ ಅವ್ರು ಬರೀ ಗೆದ್ದಿರೋದು ನೋಡ್ತೀವಿ, ಆ ಗೆಲ್ಲೋ ಹಿಂದೆ ಎಷ್ಟು ಸೋಲುಗಳಾಗಿರುತ್ತೆ ನೋಡಿರಲ್ಲ. ಅದು ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು, ಅಬ್ರಹಾಂ ಲಿಂಕನ್ ಆಗಿರ್ಬೋದು. ಐ ವಾಂಟ್ ಆಲ್ ಆಫ್ ಯು ಟು ಫೋಕಸ್ ಆನ್ ದ್ಯಾಟ್. ನಿಮಗೂ ಬರ್ತಾ ಇರೋದು ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಪೀರಿಯನ್ಸ್. ಒಂದು ದಾರಿನಲ್ಲಿ ಬರ್ತದೆ ಸೋಲುಗಳು, ಅದು ಅನುಭವ ಅಂದ್ಕೊಂಡು ಮುಂದೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. 1 2 3 ಸ್ಟಾರ್ಟ್. ಗುಡ್. ಒಂದೊಂದು ಪಾಯಿಂಟು ನಿಮ್ಗೆ ಒಂದು ಚೂರು ಏನೇನೋ ಅನಿಸ್ತಾ ಇರಲ್ಲ, ನಿಮ್ದೇನೋ ಕತೆ ಜ್ಞಾಪಕ ಆಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ಫೇಲ್ಯೂರ್ ಆದರೆ ಅದೇ ದೊಡ್ಡದು ಅಂದ್ಕೊಂಡಿರ್ತೀರ. ಇವೆಲ್ಲ ಬಿಡಿ ಅಂತ ಈ ವಿಷಯದ ಮೇಲೂ ಪುಸ್ತಕ ಬರ್ದೀನಿ ಸ್ನೇಹಿತರೆ. ಏನದು ಏನೇನಕ್ಕೆ ಕೀಳರಿಮೆ ಬರುತ್ತೆ ಅಂತ ನಾನು ನೋಡಿದ್ದೆ. ಕುಳ್ಗಿರೋದಕ್ಕೆ, ದಪ್ಪಗಿರೋದಕ್ಕೆ, ಸಣ್ಣಗಿರೋದಕ್ಕೆ, ಕೂದಲಿಲ್ಲದೆ ಇರೋದಕ್ಕೆ, ಹಿಂಗೇನೇನಕ್ಕೋ ಬರ್ತವೆ. ನಾವು ಯಾಕೆ ಅಂದರೆ ನಾವು ಏನಿದ್ದೀವಿ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನಾವು. ನಂಗೆ ಆ್ಯಕ್ಚುಲಿ ನೆನ್ನೆ ಒಬ್ಬ ಕೂತ್ಕೊಂಡ ಮೆಟ್ರೋನಲ್ಲಿ ಎದುರುಗಡೆ, ನಾನು ನಾರ್ಮಲಿ ಆಡ್ಕೊಳ್ಳಲ್ಲ, ಆದರೆ ಏನು ಅವನು ಈಗ ನನ್ನ 4-5 ಇದ್ದ. 2 3 ಸೀಟು ಮೆಟ್ರೋನಲ್ಲಿ ಅವನಿಗೆ ಬೇಕಾಗಿತ್ತು. ಕೂತ್ಕೊಂಡ, ಆರಾಮಾಗಿದ್ದಪ್ಪ, ಕೂಲಾಗಿದ್ದ, ಮೈ ತುಂಬ್ಕೊಂಡೈತೆ ಅಷ್ಟೇ. ಸೊ ನಾವು ಇನ್ನೊಬ್ಬರು ಬಾಡಿ ಶೇಮಿಂಗ್ ಮಾಡೋಕ್ಕೆ ನಮಗೆ ಹಕ್ಕಿಲ್ಲ. ಕರೆಕ್ಟ್, ಇಟ್ ಈಸ್ ದೇರ್ ಲೈಫ್. ಅವರು ಬೇಕು ಅಂದರೆ ಚೇಂಜ್ ಮಾಡ್ಕೋಬೇಕು, ಮತ್ತೊಂದು ಅವ್ರಿಷ್ಟ. ಬಟ್ ನಾನಿಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ, ಈಗ ಕೂದಲಿಲ್ಲದೆ ಇದ್ದವರು ನಾಟಿ ಹಾಕ್ಸ್ಕೊತಾವ್ರೆ, ಅದಕ್ಕೆ ದುಡ್ಡು ಬೇಕಷ್ಟೇ. ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ. ಶ್ರೀದೇವಿ ಮೂಗು ಸೊಟ್ಟಾಯಿತು ಅಂತ ಸರಿ ಮಾಡಿಸ್ಕೊಂಡಿದ್ಲಂತೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಕೈಲಿ ಇರಲಿಲ್ಲ. ಕರೆಕ್ಟಾ? ಅದನ್ನು ಒಪ್ಕೋಬೇಕಲ್ವ ನಾವು. ಅವ್ರನ್ನ ಅಪ್ಪ ಅಮ್ಮನ ಬ್ಲೇಮ್ ಮಾಡೋಕ್ಕಾಗತ್ತಾ? ನೀವು ಎಂಥವ್ರು ಆದ್ರೂ ನಾವು ಗ್ರೂಮಿಂಗ್ ಮಾಡ್ತೀವಿ ಅಂತ ಹೊರಟಾರೆ ಎಲ್ಲ ಸೆಲೂನ್ಗಳು. ಕರೆಕ್ಟಾ? ಒಂಚೂರು ದುಡ್ಡು ಕೊಡಿ ರಿಪೇರಿ ಮಾಡ್ತಾರೆ. ಒಂದು ಸ್ವಲ್ಪ ಈ ಸಜೆಷನ್ ಕೇಳಿದ್ರು ಹೇಳ್ತಾರೆ. ಕೆಲವ್ರಿಗೆ ಕೆಲವು ಡ್ರೆಸ್ಸು ಕಲರಿಂಗು, ಯಾವ ಕಲರು, ಹೆಂಗೆ ಹಾಕೋಬೇಕು, ಈ ಥರ ಬೇಸಿಕ್ಸ್ ಗ್ರೂಮಿಂಗು ಮಾಡ್ಕೊಳ್ಳಿ. ಆತ್ಮವಿಶ್ವಾಸ ಏನಾಗುತ್ತೆ ಆಟೋಮೆಟಿಕಲಿ. ದಟ್ಸ್ ಇಟ್. ಸೊ ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊಳ್ಳಿ. ನಾನು ಯಾರಿಗೂ ಕೀಳು ಅಂತಲೂ ಬೇಡ, ಮೇಲು ಅಂತಲೂ ಬೇಡ. ಈ 10%ಗೆ ಇವಿರ್ತವೆ, ನನ್ನ ಬಿಟ್ರಿಲ್ಲ ಅಂತ. ಅವ್ರಿಗೆ ಯಾರು ಫ್ರೆಂಡ್ಸೇ ಆಗಲ್ಲ. ನೀನು ಮೇಲ್ತಾನೆ, ಮೇಲಿತ್ಕೋ ಅಂತಾನೆ. ಕರೆಕ್ಟಾ? ಕೀಳರಿಮೆ ಮೇಲರಿಮೆಯ ಮಧ್ಯೆ ಇರೋದು ಆತ್ಮವಿಶ್ವಾಸ ಅಂತ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳು ಹೇಳೋಗೆ. ಕೀಳರಿಮೆ ಮತ್ತು ಮೇಲರಿಮೆಯ ನಡುವೆ ಇರುವುದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸದಿಂದ ನೀವು ಎಲ್ಲೂ ಹೋದರೂ ನಿಮಗೆ ಗೌರವ ಇದೆಯಾ ಇಲ್ವಾ? ಸೊ ಬಿ ಸೆಲ್ಫ್ ಕಾನ್ಫಿಡೆಂಟ್.
ನಿಮ್ಗೆ ಏನು ಹೇಳಬೇಕು ಅದನ್ನು ಹೇಳಿ. ಯಾರು ಏನು ನಿಮ್ಮನ್ನು ಇದು ಡೆಮೋಕ್ರೆಟಿಕ್ ಕಂಟ್ರಿ, ಯಾವ ಸಂದರ್ಭದಲ್ಲಿಯೂ ನನಗೆ ಅನಿಸಿದ್ದನ್ನು ಹೇಳೋಕ್ಕೆ ನನಗೆ ಹಕ್ಕಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. 1 2 3 ಸ್ಟಾರ್ಟ್. ಈಗ ನನ್ನ ಹತ್ರ ಕ್ಲಾಸಿಗೆ ಬರೋದು ಜಾಸ್ತಿ ಜನ ಮಾತು ಕಲಿಯೋಕ್ಕೆ, ಆದರೆ ಅವ್ರಿಗೂ ಕೊನೆಯಲ್ಲಿ ಈ ಲೆಸನ್ ಹೇಳಿ ಕಳಿಸ್ತೇನೆ. ಅಗತ್ಯ ಇದ್ದಷ್ಟೇ ಮಾತಾಡಿ, ನಿಮ್ಮ ಮಾತಿಗೆ ಬೆಲೆ ಇದ್ದಾಗಷ್ಟೇ ಮಾತಾಡಿ. ಈಗ ನಾನು 3 ಬ್ಯಾಚ್ಗೂ ಮಾತಾಡ್ತಾ ಇದ್ದೀನಿ, ಆದರೆ ಮೇಡಮ್ಗೆ ಮೀಟರ್ ಇಟ್ಟಿದ್ದೆ. ಬೆಲೆ ಕಟ್ಕೊಂಡಿದ್ದೀನಿ ತಾನೆ ನಾನು. ನನಗೆ ಬೆಲೆ ಇಲ್ಲದೆ ಇರೋ ಮಾತಾಡಿ ಏನಾಗಬೇಕ್ರಿ? ಉಪಯೋಗ ಇಲ್ಲದ ಮಾತಾಡಿ ಏನಾಗಬೇಕು? ನನಗೆ ಗೊತ್ತಿದೆ, ಇವತ್ತೇನಾದರೂ ನಾನು ಜಯಪ್ರಕಾಶ್ ಆಗಿದ್ದರೆ ನಾನು ಬರೀ ಮಾತಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ಲ. ಆ ಮಾತಾಡಿದ್ದು ನಡೀತಾ ಇರೋದಕ್ಕೆ ನನಗೆ ಗೌರವ ಇರೋದು. ಕ್ಲಿಯರ್? ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನಾನು ಟೈಮ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದೆ, ನನ್ನ ಲೈಫಲ್ಲಿ ಹೆಲ್ಪ್ ಆಯಿತು. ನೀವು ಬರೀ ಮಾತನಾಡಿದರೆ ಪ್ರಯೋಜನ ಇಲ್ಲ. ಐ ವಾಂಟ್ ಆಲ್ ಆಫ್ ಯು ಟು ಬಿ ಎ ಮ್ಯಾನ್ ಆಫ್ ಆ್ಯಕ್ಷನ್. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತಾರೆ. ಕರೆಕ್ಟ್? ಸೊ ನಾನು ಯಾಕೆ ಇದನ್ನು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆನ್ಲೈನ್ ಕೋರ್ಸ್ ಮಾಡ್ತಾ ಇರೋದೇ ಪಬ್ಲಿಕ್ ಸ್ಪೀಕಿಂಗ್ ಮೇಲೆ, ಹೆಂಗೆ ಮಾತಾಡಬೇಕು ಅಂತ. ಬಟ್ ಕೊನೆ ನನ್ನ ಮಾತೇನಿರುತ್ತೆ ಅಂದರೆ, ನೀವು ಮಾತಾಡೋದು ಕಲ್ತಿರ್ಬೋದು, ನೀವು ಬರೀ ಮಾತಾಡಿ ಕೆಲಸ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಓಕೆ, 1 2 3 ಸ್ಟಾರ್ಟ್. ಓಕೆ, ನೀವೆಲ್ಲ ಸದ್ಯಕ್ಕೆ ಉದ್ಯೋಗದಲ್ಲಿ ಇರಿ. ಇದು ಯೂತ್ಸ್ ಜಾಸ್ತಿ ಹೇಳ್ತೀನಿ, ಏನಂದರೆ ಎಲ್ಲೂ ಕೆಲಸಕ್ಕೆ ಹೋಗದೇ ಇರೋರಿಗೆ, ನೀವು ಬರೀ ಕ್ಯಾಂಪಸ್ಸಲ್ಲಿ ಸರ್ ಇಂಟರ್ವ್ಯೂ ಬರ್ತಾರಾ, ನಮಗಿಲ್ಲೇ ಕೆಲಸ ಸಿಗ್ತದಾ ಅಂತ ಹೇಳ್ಕೊಂಡು ಕಾಲೇಜ್ ಸೇರ್ತಾವ್ರೆ. ನನಗೆ ಕೋಪ ಬರ್ತದೆ. ಅಲ್ರಿ, ಅಲ್ಲಿ ಒಂದು ಕೆಲಸ ತಗೊಳಕ್ಕೆ ಓದಕ್ಕೆ ಹೋಗ್ಬೇಕಲ್ಲ. ಎಂಟ್ರಪ್ರಿನರ್ ಆಗಿ ಅಂತ ಹೇಳಕ್ಕೆ ಕೊಟ್ಟಿನಿ. ನೀವೇನು ಮಾಡ್ಬೋದು, ಎಲ್ಲೇ ಇದು ನಿಮ್ಮ ಕೇಸಲ್ಲಿ ಒಂದು ಪದ ಹೇಳಬೇಕು, ಓನಿಂಗ್ನೆಸ್ ಅಂತ ಹೇಳ್ತೀವಿ. ನಾನೇ ಕಾಂಪೌಂಡ್ ಒಳಗಡೆ ಬರ್ತಿದ್ದಂಗೆ ನಾನು ಈ JSS ಸಂಸ್ಥೆಯನ್ನು ಅಂದ್ಕೊಂಡೆ. ಏನ್ರಿ, ನೀವು ಪರ್ಮನೆಂಟಾಗಿ ಸಂಬಳ ತಗೊಳ್ಳೋದು? ಓನಿಂಗ್ನೆಸ್, ನಂದೇ ಸಂಸ್ಥೆ, ನಮ್ಮದೇ ಸಂಸ್ಥೆ, ನನ್ನದೇ ನಮ್ಮದೇ, ಅದನ್ನ ಇಟ್ಕೊಳ್ಳಿ. ಸದ್ಯಕ್ಕೆ ಸಾಕಿದು. ಇದಕ್ಕೆ ಹೋಗೋಣ. ಏನಿದು? ಇದು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಮ್ಮ ಬೆಂಗಳೂರಲ್ಲಿ 2 ವೀಲರ್ಗಳು ಚೆನ್ನಾಗಿ ಓಡಾಡ್ತಾವಲ್ಲ, ಸೈಕಲ್ ಗ್ಯಾಪಲ್ಲೂ ನುಗ್ಬಿಡ್ತಾರೆ. ಹೆಂಗೆಂಗೋ ನಾವು ನಮ್ಮ ಜೀವನದಲ್ಲಿ ಅಡ್ಡಾದಿಡ್ಡಿ ಓಡಾಡ್ಕೊಂಡಿರ್ತೀವಿ. ಆದರೆ ರೈಲ್ವೆ ಟ್ರ್ಯಾಕ್ ಥರ ನಾವು ಒಂದು ಟ್ರ್ಯಾಕಿಗೆ ಹೊಟ್ಟೋದ್ರೆ ನಮಗೆ ಒಂದು ಫೋಕಸ್ಸು, ಡೈರೆಕ್ಷನ್ನು ಸಿಕ್ತು. ಆ ಥರ ಡೈರೆಕ್ಷನ್ನಿಗೆ ಬರಲಿ ಅನ್ನೋದಕ್ಕೆ ಈ ಪಾಯಿಂಟ್ ಹಾಕಿದ್ದೀನಿ. 1 2 3 ಸ್ಟಾರ್ಟ್. ಅಂದರೆ ನೀವು ಟ್ರ್ಯಾಕಿಗೆ ಬಂದುಬಿಟ್ರೆ ಸಾಕು, ಮುಂದಕ್ಕೆ ಗ್ರ್ಯಾಜುಯಲಿ ಹೋಗ್ತೀರಿ ಅಂತ. ಓಕೆ, ಸಿ, ನಾವು ಲೀಡರ್ಶಿಪ್ ಅಂದರೆ, ಇದು ಆ್ಯಕ್ಚುಲಿ ಒಂದೊಂದು ಪಾಯಿಂಟು ನನಗೆ ಸಿಕ್ಕಾಪಟ್ಟೆ ಟೈಮ್ ಬೇಕು, ಬಟ್ ಚಿಕ್ಕದಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ನಾವು ಲೀಡರ್ಸ್ ಅಂದರೆ ಟೀಮ್ ಬಿಲ್ಡರ್ಸ್, ಟೀಮ್ನ ರೆಪ್ರೆಸೆಂಟೇಟಿವ್ಸು. ನಮಗೆ ಗೊತ್ತಿಲ್ಲದಲ್ಲಿ ಲೀಡರ್ಶಿಪ್ ಬಂದಾಗ ಏನು ಮಾಡ್ತೀವಿ ಅಂದರೆ, ಅಧಿಕಾರ ಚಲಾಯಿಸಕ್ಕೆ ಹೋಗ್ತೀವಿ ಅಲ್ವಾ? ಸೊ ಇಫ್ ಯು ವಾಂಟ್ ಟು ಎಂಜಾಯ್ ದಿ ಲೀಡರ್ಶಿಪ್, ದಯವಿಟ್ಟು ಆ ಟೀಮ್ನ ಒಬ್ಬರಾಗಿ, ಆ ತಂಡದಲ್ಲಿನ ಒಬ್ಬರಾಗಿ ನಾನು ಗ್ಯಾರಂಟಿ ಕೊಡ್ತೀನಿ, ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಯುವರ್ ಲೈಫ್ ಇನ್ ಎ ಬೆಟರ್ ವೇ. 1 2 3 ಸ್ಟಾರ್ಟ್. ಎಸ್, ಎಲ್ಲ ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಡ್ತೀನಿ. ನಮ್ಮ ಹಳ್ಳಿ ಕಡೆ ಉಚ್ಚಲ್ ಮೀನಡಿಯರು ಅಂತಾರೆ. ಕರೆಕ್ಟಾ?
ಎಲ್ಲಿ ನೋಡಿದ್ರು ಆ ಸಿಲ್ಲಿ, ಮೀನ್ ಮೈಂಡೆಡ್, ಬಿಟಾಕಿ, ಬ್ರಾಡ್ ಮೈಂಡೆಡ್. ನಮ್ಮ ಕುವೆಂಪು ವಿಶ್ವಮಾನವ ಸಂದೇಶ ದೊಡ್ಡದಾಗಿ ಆಲೋಚನೆ ಮಾಡಿ, ಎಲ್ಲರೂ ನಮ್ಮವರು, ಎಲ್ಲರೂ ಅಂತ ಯೋಚನೆ ಮಾಡಿ ನಿಜವಾಗ್ಲೂ ನಿಮ್ಮಲ್ಲಿ ಆ ಒಂದು ವಿಚಾರ ಬಂತು ಅಂದರೆ ಇಡೀ ಪ್ರಪಂಚನೇ ನಿಮ್ಮದು ಅನಿಸುತ್ತೆ. ಆಸ್ತಿ ಮಾಡಬೇಕು ಅನ್ಸೋದೇ ಇಲ್ಲ. ಯಾಕೆಂದರೆ ಈಗ ನಮ್ಮ ಮನೆ ಹತ್ರ ಫೋರಮ್ ಬಂದಿದೆ, ಆ ಫೋರಮ್ ನಂದು ಅನ್ಕೊಳ್ಳೋದು, ಅಲ್ಲಿ ಬೇಕಾದಾಗ ಹೋಗ್ಬೋದಲ್ಲ. ಈಗ ಶಾಲೆ ನಿಮ್ಮದೇ, ಈ ರಿಜಿಸ್ಟ್ರೇಷನ್ ಯಾವ್ದು ಆಗಿರಲಿ, ಸ್ಟೂಡೆಂಟ್ಸ್ ನಿಮ್ಮವರೇ. ಹಿಂಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನಾನು KRS ಟ್ರೈನಿಂಗ್ ಮಾಡಿದೆ 1-2 ಬ್ಯಾಚ್ಗೆ. ಆಗ ಒಂದು ವಾರ KRS ನಂದು ಅಂದ್ಕೊಂಡಿದ್ದೆ, ನಂದಾಗಿತ್ತು ರೀ ನಿಜವಾಗಿ. ನಾನು ಹೇಳ್ದಾಗೆ ಕೇಳ್ತಿತ್ತು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಳಿದರೆ ಅವರೆಲ್ಲ ನಾನು ಹೇಳ್ದಾಗ ವಾಕಿಂಗ್ ಬರೋರು, ಮ್ಯೂಸಿಕಲ್ ಫೌಂಟೇನ್ ಥರ ಹೋಗೋರು. ನಾನು ಸುಮ್ಮನೆ ಬಾಯಿ ಮಾತು ಕೇಳ್ತಾ ಇಲ್ಲ, ನಾನು ಅನುಭವಿಸಿ ಹೇಳ್ತಾ ಇದ್ದೆ. ಒಂದು ವಾರ KRSನ ನಂದು ಮಾಡ್ಕೊಂಡಿದ್ದೆ. ನಂದು ಅಂತ ಭಾವಿಸಿದ್ರೆ ಅದು ನಂದಾಯಿತು. ಈ ಫೋರಮ್ಮಲ್ಲಿ ನಂದು ಅಂತ ಆಗಿದೆ, ಕೊಣಗುಂಟೆ ಕಳಿಸ್ತು, ಹೋಗ್ತಾ ಇರ್ತೀನಿ ವಾರಕ್ಕೆ 1-2 ಸರಿ, ನಂದಾಗಿದೆ. ದಟ್ ಮೀನ್ಸ್ ವಾಟ್? ಈಗ ನಾನು ಕೆಲವರು ದೊಡ್ಡ ಒಂದೇನೋ ಒಂದು ವಾರ ವೀಕೆಂಡ್ ಒಂದು ಜಾಗ ಏನೋ ಮಾಡಬೇಕು ಅಂತಾರೆ. ಸೊ ನನಗೆ ಜಾಸ್ತಿ ದುಡ್ಡು ಬಂದರೆ ಮಾಡ್ಬೇಕು ಅನಿಸ್ಲಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ 150 5 ಸ್ಟಾರ್ ಹೋಟ್ಲಿದೆ, ಪ್ರಪಂಚದಲ್ಲಿ ಎಷ್ಟು ದೇಶ ಇದೆ. ಆ ಒಂದೊಂದು ವಾರ ಒಂದೊಂದು ತಿಂಗಳಿಗೆ ಒಂದೊಂದು ಕಡೆ ಹೋಗಿ ಬಂದರೆ, ನನ್ನ ಫ್ರೆಂಡ್ ಒಬ್ಬರು 125 ದೇಶ ನೋಡಿದ್ದಾರೆ. ಅವ್ರು ಅದಕ್ಕೆ ಟ್ರಾವೆಲ್ಸ್ನೇ ಬಿಸ್ನೆಸ್ ಮಾಡ್ಕೊಂಬಿಟ್ರು, ಟ್ರೈನಿಂಗ್ ಬಿಟ್ಬಿಟ್ರು. ಸೊ ತಿಂಗಳಲ್ಲಿ ಒಂದು 3 ದೇಶಕ್ಕೆ ಹೋಗ್ತಾರೆ. ನಾನೊಂದು 7-8 ದೇಶಕ್ಕೆ ಹೋಗಿ ಬಂದೆ. ನೀವು ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋದ್ರೆ ಅಯ್ಯೋ ಪ್ರಪಂಚನೇ ನಿಮ್ಮದು. ಅದಕ್ಕೆ ಈ ಸಂಕುಚಿತತೆ ವಿಷಯ ಹೇಳಿದ್ದು. 1 2 3 ಸ್ಟಾರ್ಟ್. ಸೊ ಈ ಕ್ಲಿಯರಾಗಿ ಅರ್ಥ ಆಯ್ತು ನಿಮಗೆ, ಮೀನ್ ಮೈಂಡೆಡ್ ಬೇಡ. ಅದಕ್ಕೆ ಹಳ್ಳಿಗಾದೆ ಹೇಳಿದ್ದು ನಾನು ಅಲ್ವಾ, ಹಳ್ಳಿಗಾದೆ ಹೇಳಿದ್ದು ಅದಕ್ಕೆ ನಾನು ಹೇಳಿದ್ದು. ಓಕೆ, ಇದೊಂದು ಓಕೆ. ಜವಾಹರ್ಲಾಲ್ ನೆಹರು ಹೇಳಿದ್ರು, ಲೋ ಏಮ್ ಈಸ್ ಕ್ರೈಮ್ ಅಂತ ಹೇಳಿದ್ರು ಜವಾಹರ್ಲಾಲ್ ನೆಹರು. ಸಣ್ಣ ಪುಟ್ಟ ಗುರಿ ಇಟ್ಕೋಬೇಡಿ ಅಂತ. ಈಗ ನೀವೇನೋ ಶ್ರೀಮಂತರಾಗಬೇಕು, ಲಕ್ಷ ಇಟ್ಕೊಂಡ್ರೆ ಕೋಟಿನೇ ಇಟ್ಕೊಳ್ಳಿ, ಪರವಾಗಿಲ್ಲ, ಕೋಟಿನೇ ಬರುತ್ತೆ ಅಲ್ವಾ. ಅಂದ್ರೆ ದುಡ್ಡಿನಲ್ಲಿ ಹೇಳಿದೆ. ಅದೇ ಥರ ಈಗ ನಾನು 1-2 ಪುಸ್ತಕ ಬರೆಯೋಣ ಅಂತ ಹೊಟ್ಟೆರಿ, 15 ಮುಗ್ದೋಯ್ತಲ್ರಿ. ಸಿ ಐ ಡು ನಾಟ್ ನೋ. 3-4 ವರ್ಷಕ್ಕೆ ಒಂದು ಬರಿತಾ ಇದ್ದನು, 2-3 ವರ್ಷದಿಂದ 4 5 6 ಹಿಂಗೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಅಂದರೆ ನಮ್ಗೆ ಗೊತ್ತೇ ಇಲ್ಲ ನನಗೆ ಗುರಿಗಳನ್ನು ಹೇಗೆ ಇಟ್ಕೊಂಡು ಮುಂದೆ ಹೋಗ್ಬೋದು ಅಂತ. ಸೊ ದಯವಿಟ್ಟು ಆಲೋಚನೆ ಮಾಡ್ಬೇಕಾದ್ರೆ ದೊಡ್ಡದಾಗಿ ಆಲೋಚನೆ ಮಾಡಿ ಅಂತ. ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅದು ಹೇಳ್ಕೊಡಿ ಸ್ವಲ್ಪ. 1 2 3 ಸ್ಟಾರ್ಟ್. ಎಸ್, ಕ್ಲಾರಿಟಿ. ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಕೊಡೋಗ್ತೀನಿ. ನನ್ನ ಕಾರಲ್ಲಿ ಹೆಡ್ಲೈಟ್ ಇದ್ದರೆ, ರೋಡಲ್ಲಿ ಲೈಟ್ ಇಲ್ಲ ಅಂದರೂ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಲ್ಲ, ನಾನು ಮುಂದೆ ಹೋದಂಗೆ ಲೈಟ್ ಕಾಣಿಸುತ್ತಾ ಇಲ್ವಾ? ನಿಮಗೆ ಸಾರ್ ನಾನು ಅದು ಮಾಡೋಕ್ಕಾಗುತ್ತಾ ಸಾರ್, ಮುಂದೋಗೋಕ್ಕಾಗುತ್ತಾ ಸಾರ್, ಇದೊಂದು ಉದಾಹರಣೆ ಸಾಕು ನಿಮಗೆ. ನೀವು ಹೊರಡಬೇಕು ಅಂತ ಹೊರಟ್ರೆ ಮುಂದಕ್ಕೆ ಹೋದಂಗೆ ದಾರಿ ನಿರ್ಮಾಣ ಆಗ್ತದೆ. ಏನಾ? ಓಕೆ, 1 2 3 ಸ್ಟಾರ್ಟ್. ನಾವು ಸುಮ್ಮನೆ ಅಂದ್ಕೊಂಡ್ಬಿಡ್ತೀವಿ, ಆದರೆ ಹೊಂದ್ಕೊಳ್ಳೋದಿಲ್ಲ. ಯಾರ್ಯಾರು ಫಾರ್ ಎಕ್ಸಾಂಪಲ್ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಹೊಂದ್ಕೊಂಡಿಲ್ಲ, ಅವ್ರ ಲೈಫ್ ಅರ್ಧಕ್ಕರ್ಧ ಹೇಳಲ್ಲ. ನಿಮಗೆ ಗೊತ್ತು, ಹೊಂದ್ಕೊಂಬಿಟ್ರೆ ಅಮ್ಮ ಎಷ್ಟೊಂದು ಮಕ್ಕಳು ಅಮ್ಮ ಹೊಂದ್ಕೊಂಡಿರಲ್ಲ, ದಿನ ನರಕ ನೋಡ್ಬೋದು ನಾವು. ನಾನು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ, ಅದು ಕಾಮನ್ ವಾಲ್ಸ್ಗಳು ಬೇರೆ ಇರೋದ್ರಿಂದ, ಬೇರೆಯವ್ರ ಮನೆಯಲ್ಲಿ ಏನೇನು ನಡೀತವೆ ಈಗಲೂ ಏನೇನೋ ಕೇಳ್ಕೊಂಬಂದೆ ನಾನು. ಬರೀ ಮಂತ್ರ ಎಲ್ಲ ಹೇಳ್ತಾ ಇರ್ತಾರೆ. ನನ್ಗೆ ಅನ್ಸೋದು ಅವಾಗ ಆ ಮಂತ್ರಗಳಲ್ಲಿರೋ ಒಂದೊಂದು ಮಾತನ್ನು ಅರ್ಥ ಮಾಡ್ಕೊಂಡಿದ್ರು ಕಿತ್ತಾಡಲ್ಲ.
ಮಂತ್ರ ಬೈ ಪ್ರಾಕ್ಟೀಸು ದೇವ್ರಲ್ಲಿ ಇಸ್ಕೊಳಕ್ಕೆ ಮಾಡಿಬಿಟ್ಟು ಇಲ್ಲಿ ನೀನು ಮನೆಯಲ್ಲಿರೋರ ಜೊತೆನೆ ನರಕ ಮಾಡಿ ಒಳ್ಳೆ ಸ್ಲಮ್ಗಳು ಅಪಾರ್ಟ್ಮೆಂಟಲ್ಲಿ ಇದ್ದರೂ ಸ್ಲಮ್ಗಳ ಥರ ಬಿಹೇವ್ ಮಾಡಿದ್ರೆ ಹೆಂಗನ್ಸುತ್ತೆ? ನಂಗೆ ಫೀಲ್ ಆಗುತ್ತಲ್ಲ, ನಾನು ಹಿಂಗೆ ಹೇಳ್ಬೇಕಾದ್ರೆ ನಾನು ಇವತ್ತು ಬೆಳಿಗ್ಗೆನೂ ಕೇಳ್ಕೊಂಬಂದಿದ್ದೀನಿ ಆ ಥರ. ಅಂದರೆ ಜನ ನರಕ ಮಾಡ್ಕೊತಾ ಇದ್ದಾರೆ ರೀ. ಅವ್ರು ಇರೋರು ಕಟ್ಕೊಂಡಿದ್ದಾರೆ, ಇಲ್ಲ ತೀರಾ ಕಷ್ಟ ಆದರೆ ಬಿಟ್ಟಾಕ್ಬಿಡ್ಬೇಕು. ಸಹಿಸ್ಕೋಬೋದು ಅನ್ನೋವರೆಗೂ ಇರ್ಬೋದಲ್ಲ. ನಿಮ್ಗೆ ಯಾರಿಗಾರು ಬೇಡಿ ಹಾಕಿ ಇಲ್ಲೇ ಕೆಲಸ ಮಾಡಿ ಅಂತ ಹೇಳೋರೇನ್ರಿ? ಇರೋರು ಹೇಳೋರೇನ್ರಿ? ನೀವು ಹೊಟ್ಟೆ ಹೊರ್ಕೊಳಕ್ಕೆ ಬರ್ತಾ ಇದ್ದೀರಿ, ಕೆಲಸ ಮಾಡ್ತಾಯಿದ್ರ. ಬೇಸಿಕ್ ಫಸ್ಟ್ ನಂಬರ್ 1 ಅರ್ಥನೇ. ಸೊ ಅದು ಅರ್ಥ ಏನೋ ಸಂಬಳ ತಗೋತಾ ಇದ್ರೆ ಕೆಲಸ ಮಾಡು ಅಂತ. ಸೊ ಅದು ಒಂದು ಕಣ್ಣು ಮಾಡಿಬಿಟ್ರೆ ಈಸಿ, ಒಂದು ಕಣ್ಣೇ ಮಾಡಿದ್ರೆ ಒಲ್ಲದ ಗಂಡ. ಕರೆಕ್ಟಾ? ಓಕೆ, 1 2 3 ಸ್ಟಾರ್ಟ್. ಏನ್ರಿ ಒಂದೊಂದು ನಿಮಿಷದಲ್ಲಿ ಒಂದೊಂದು ಸಬ್ಜೆಕ್ಟ್ ಅರ್ಥ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬುಕ್ಕಲ್ಲಿ ಈ ಪಾಯಿಂಟ್ ಫಸ್ಟ್ ತಗೊಂಬಿಟ್ಟಿದ್ದೀನಿ. ಯಾಕೆಂದರೆ ಫಸ್ಟ್ ಪಾಯಿಂಟೇ ಸರಿ ಹೋಗ್ಬಿಟ್ರೆ ಇನ್ನೆಲ್ಲರೂ ಸರಿ ಹೋಗ್ಬಿಡ್ತಾರೆ ಅಂತ. ಈ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಿಗೆ ಫೌಂಡೇಶನ್ ಇದೆ. ಆ ಫೌಂಡೇಶನ್ ಥರ ವಿಷಯನೇ ಇದು ಸ್ನೇಹಿತರೆ. ಬೇಸಿಕ್ಕು ಅದರೊಳಗಡೆನೂ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಎದ್ದುಬಿಟ್ರೆ, ನಾನು ಯಾರಿಗೋ ಏಳಿಸ್ಕೊಂಡು ಕ್ಯಾಮ್ರಾಗೋಸ್ಕರ ಕೆಲಸ ಮಾಡಬಾರ್ದು. ಕೆಲವರೆಲ್ಲ ಮಾಲ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಇಲ್ಲದ ಕಡೆಗೆ ಹೋಗ್ಬಿಟ್ಟು ಮೊಬೈಲು ಅದು ಇದು ನೋಡ್ತಾ ಇರ್ತಾರೆ. ನಮಗೋಸ್ಕರ ನಮ್ಮ ತನುವ ಸಂತೈಸಿಕೊಳ್ಳಿ ಅಂತ ನಮಗೋಸ್ಕರ ನಾವು ಅರ್ಥ ಮಾಡಿಕೊಂಡು ಅಶಿಸ್ತಿನಿಂದ ಶಿಸ್ತಿನೆಡೆಗೆ ಸಾಗೋಣ. ಹೇಳಿಸ್ಬೇಕಲ್ಲ 3 ಸರಿ. 1 2 3 ಸ್ಟಾರ್ಟ್. ಓಕೆ, ಎಸ್ ಕರೆಕ್ಟಾ? ನಮ್ಮ ಎಚ್ ನರಸಿಂಹಯ್ಯನವರು ನಿಮಗೆಲ್ಲ ಗೊತ್ತಿರ್ತಾರೆ. ಅವ್ರ ರೂಮಲ್ಲಿ ಒಂದೇ ಒಂದು ಬೋರ್ಡ್ ಹಾಕೊಂಡಿದ್ದು, ಕ್ವಶನ್ ಮಾರ್ಕು ಕೆಳಗಡೆ ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಪ್ರಶ್ನೆ ಸೆಷನ್ ಕೊಡೋಣ ಅಂತಿದ್ದೆ, ಟೈಮ್ ಇಲ್ಲ. ಆದರೆ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ಕ್ವಶನ್ ಕೇಳಿ ರಿಪ್ಲೈ ಮಾಡ್ತೇನೆ. ಓಕೆ? ಬಿಕಾಸ್ ನಾನಿವತ್ತು ಏನಾದ್ರು ಬೆಳೆದಿದ್ರೆ, ನಾನೀಗ ನಾನು ಪ್ರಶ್ನೆ ಹಾಕ್ಕೊಂಡಿರೋದ್ರಿಂದ, ಬೇರೆಯವ್ರ ಪ್ರಶ್ನೆಗೆ ಗೌರವ ಕೊಟ್ಟಿರೋದ್ರಿಂದ, ಸೊ ಆಗಾಗ ಪ್ರಶ್ನೆ ಹಾಕಿಕೊಳ್ಳಿ. 1 2 3 ಸ್ಟಾರ್ಟ್. ನಾವು ಕನ್ಸ್ಯೂಮರ್ ಟು ಇನ್ವೆಸ್ಟರ್, ಗ್ರಾಹಕರಿಂದ ಹೂಡಿಕೆದಾರರಾಗುವವರೆಗೆ ನಾವೆಲ್ಲದಕ್ಕೂ ಟೂತ್ ಪೇಸ್ಟ್ ಉಪಯೋಗಿಸ್ತೀವಿ, ಇನ್ನೊಂದು ಉಪಯೋಗಿಸ್ತೀವಿ, ಮತ್ತೊಂದು ಉಪಯೋಗಿಸ್ತೀವಿ. ಆದರೆ ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡಿರ್ತೀವ ನಾವು? ಬರೀ ಕನ್ಸ್ಯೂಮರಿಸಮ್ ಜಾಸ್ತಿ ಇದೆಯಲ್ಲ, ಇನ್ವೆಸ್ಟರ್ ಕಡೆಗೆ ನಿಮ್ಮ ಮೈಂಡ್ ಹೋಗ್ಲಿ ಅಂತ ಅದು ಸೆಳೆಯೋಕ್ಕೋಸ್ಕರ. ಯಾಕೆಂದರೆ ಈಗ ನನಗೆ ಅರ್ಥ ಆಗಿರೋದು, ನಂಬರ್ 1 ಸೆಲ್ಫ್ ಇನ್ವೆಸ್ಟ್ಮೆಂಟು, ನಂಬರ್ 2 ಇವತ್ತು ಶೇರ್ ಮಾರ್ಕೆಟ್ ದುಡ್ಡು ದುಡಿತಾ ಇರೋದು. ಸೊ ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಂಬರ್ 1 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮೇಲೆ ನೀವು ಬಂಡವಾಳ ಹುಡ್ಕೊಂಡಿರ್ತೀರಿ. ಟ್ರೈನಿಂಗು ಮತ್ತೊಂದು ತೊಗೊಂಡ್ರೆ ನೀವು ಉದ್ಧಾರ ಆಗಲೇಬೇಕು. ಓಕೆ, 1 2 3 ಸ್ಟಾರ್ಟ್. ಕ್ಲಿಯರ್? ನಾನು ಯಾಕೆ ಹೇಳಿದೆ ಅಂತ ಹೇಳ್ಬಿಡ್ತಾ ಇದ್ದೀನಿ. ಇದು ಜೀವನದಲ್ಲಿ ನಾವು ಎಲ್ಲೆಲ್ಲ ಒಂದು ರೀತಿ ಅಲೆಮಾರಿಗಳ ಥರ ಓಡಾಡ್ತಾ ಇರ್ತೀವಿ. ಆದರೆ ಆಶ್ಚರ್ಯಚಕಿತತೆ ಅಂದರೆ ಏನು ಅಂದರೆ, ನಿಮ್ಮನ್ನು ನೋಡ್ತಾ ಇದ್ರೆ ಇವರ ಅನ್ನೋ ಲೆವೆಲ್ಗೆ ಹೋಗ್ಲಿ ಅಂತ ಸರಳವಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಆ ಥರ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. 1 2 3 ಸ್ಟಾರ್ಟ್. ಅಂದರೆ ನೀವು ಕೂಡ ಆ ಥರದ್ದೇನೋ ಚಮತ್ಕಾರ ನಿಮ್ಮ ಜೀವನದಲ್ಲಿ ಮಾಡ್ಬೋದು. ಈಗ ನಾನು ಒಂದು ಹಳ್ಳಿಗಳಿಂದ ಬಂದು ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರೆ ಮೇಡಮ್ ಹೇಳಿದ್ರು, ನಿಮ್ಮ ಪ್ರೊಫೈಲ್ ನೋಡಿ ನಮ್ಮೆಲ್ರಿಗೂ ಖುಷಿ ಆಯಿತು ಸರ್ ಅಂದರು. ಬರೀ ನನ್ನ ಪ್ರೊಫೈಲ್ ನೋಡಿದಾಗ ಅವ್ರಿಗೆ ಅಷ್ಟು ಖುಷಿ ಆಯಿತು ಅಂದಾಗ ನನಗೆಷ್ಟು ಖುಷಿಯಾಗಿರಬೇಕು ಏನು ಮೇಡಮ್? ನನಗೆ ವಾವ್ ಫೀಲಿಂಗ್ ಬಂತು. ಮೇಡಮ್ ಒಂಥರ ಒಂದು ಲೈನು, ನಿಮಗೂ ಬೇರೆಯವ್ರು ನೋಡಿದವ್ರು ಹಂಗೆ ಅಂತಾರೆ, ಆ ರೀತಿ ಆಗಲಿ ಅನ್ನೋದು ನನ್ನ ಒಂದು ಆಶಯ. 1 2 3 ಸ್ಟಾರ್ಟ್.
ನನ್ನ ಎಕ್ಸ್ಪೀರಿಯನ್ಸೆ. ನನಗೆ ಆ್ಯಕ್ಚುಲಿ ನಾನು ಇನ್ನೊಂದು ವಿಡಿಯೋ ತೋರ್ಸೋಕ್ಕಾಗಲೇ ಇಲ್ಲ. ನಾನು ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ ಆ ವಿಡಿಯೋ ಲಿಂಕು. ಮೇಡಮ್ ಇವ್ರ ಗ್ರೂಪ್ಗಳಿಗೆ ಕಳಿಸಿ, ನಾನು ಯಾವ ವಿಡಿಯೋ ತೋರಿಸ್ಬೇಕು ಅಂತ ಇದ್ದೆ, ಟೈಮ್ ಕಡಿಮೆ ಆದ್ದರಿಂದ. ಸೀರಿಯಸ್ಲಿ ಹೇಳ್ತಾನೆ, ನಾನು ನಿಜವಾಗ್ಲೂ ಒಂದೇ ಪುಸ್ತಕ ಈ ಪಬ್ಲಿಕ್ ಸ್ಪೀಕಿಂಗ್ ಬರೆಯೋಣ ಅಂತ ಬರಿತಾ ಇರೋದು. ಈಗ ಬರಿತಾ ಇದ್ರೆ ಒಂದಾದ್ಮೇಲೆ ಈಗ 3-4 ಬರೆಯೋಕೆ ಕೊಟ್ಟೀನಿ. ಅಂದರೆ ನೀವು ಏನೇ ಕೆಲಸ ಮಾಡೋಕೆ ಕೊಟ್ಲಿ, ನಾನು ಪುಸ್ತಕನೇ ಬರೀಬೇಕಂತ ಇಲ್ಲ, ಅದು ನಿಮ್ಮನ್ನು ತೊಗೊಂಡೋಗುತ್ತೆ ಅಂತ ನೆಕ್ಸ್ಟ್ ಲೆವೆಲ್ಗೆ. 1 2 3 ಸ್ಟಾರ್ಟ್. ಇದು ಯಾರೋ ಒಬ್ರು ಚೆನ್ನಾಗಿ ಒಬ್ರದ್ದು ವಾಯ್ಸ್ ಯಾರೋ ಕೇಳ್ತದೆ. ಯಾರು ನಿಮ್ದು ಇದು ವಾಯ್ಸು? ಯಾರ್ದು? ಶಾಂತಮ್ಮದಲ್ಲ, ಈ ಕಡೆ ಬರ್ತಾ ಇದೆ. ಯಾರ್ದು ಗೊತ್ತಿಲ್ವ? ಆಯ್ತು, ನೋಡೋಣ ಆಮೇಲೆ. ಹಾಂ, ನೆಕ್ಸ್ಟ್ ಪಾಯಿಂಟ್. ಓಕೆ, ಏನಿಲ್ಲ ರೀ, ನಮ್ಗೇನೋ ಗೊತ್ತಿಲ್ಲ ಅಂತ ಇರ್ತೀವಿ. ಕಲ್ತ್ಕೋಬೇಕು ಅಂದರೆ ಆ ನಾಲೆಡ್ಜ್ ಒಳಗೆ ಹೋದ್ರೆ ಗೊತ್ತಾಗಲ್ವ ನಮಗೆ? ಅದರಲ್ಲೂ ಒಳ್ಳೆ ನಾಲೆಡ್ಜ್ ತಗೊಳ್ಳಿ ಅಂತ ಹೇಳಕ್ಕೆ ಕೊಟ್ಟಿದ್ದೀನಿ. ಈಗ ಸಾಕು, 3 ಸರಿ ಹೇಳ್ಸಲ್ಲ, ಟೈಮ್ ಕಡಿಮೆ ಇರೋದ್ರಿಂದ. ನೆಕ್ಸ್ಟ್ ಪಾಯಿಂಟು, ಇದೊಂದು ಸರಿ ಹೇಳಿದರೆ ಸಾಕು. ನೀವು ಪರಮಾತ್ಮ ಇನ್ನೆಲ್ಲೂ ಇಲ್ಲ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಅಕ್ಕಪಕ್ಕದವ್ರನ್ನ ಪ್ರೀತಿಸಿ, ಎದುರುಗಡೆ ಯಾರೇ ಬಂದ್ರೂ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ. ಪ್ರೀತಿ ಅಂದರೆ ಬರೀ ಹುಡುಗಿರ್ ಲವ್ ಅಂತ ಅನ್ಕೋಬೇಡಿ. ಇಟ್ ಹ್ಯಾಸ್ ಎ ಬ್ರಾಡರ್ ಮೀನಿಂಗ್. ಅದನ್ನು ಅರ್ಥ ಮಾಡಿಸೋಕ್ಕೆ ನೀವು ಪರಮಾತ್ಮನನ್ನು ಪ್ರೀತಿಯಲ್ಲಿಯೇ ಕಾಣಬಹುದು ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಆಕ್ಟಿವಿಟೀಸ್, ನೀವು ನಿರಂತರವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಕ್ರಿಯಾಶೀಲರಾಗ್ತೀರಿ, ಆ್ಯಕ್ಷನ್ ಓರಿಯೆಂಟೆಡ್ ಆಗ್ತೀರಿ ಅನ್ನುವ ಪಾಯಿಂಟು. ಮತ್ತು ಎಲ್ಲವನ್ನ ನಾವು ನಿಧಾನವಾಗಿ ಮಾಡೋದಾಗಲ್ಲ ನೋಡಿ. ಒಂದೊಂದೇ ವಿಷಯನ 45 ಸೆಕೆಂಡ್ 1 ನಿಮಿಷದಲ್ಲಿ ಪಾಠ ಮಾಡ್ತಾ ಇದ್ದೀನಿ ನಾನೀಗ. ಸೊ ಕೆಲವು ಸರಿ ಸ್ಲೋ ಆಗಿ ಹೇಳ್ಬೇಕಾಗತ್ತೆ, ಆದರೆ ಬರೀ ಸ್ಲೋ ಅಲ್ಲ, ಈ ಕಾಲಕ್ಕೆ ಫಾಸ್ಟ್ ಆಗಿ ಬೇಕು. ನೀವು ಆ ಫಾಸ್ಟ್ ಪೇಸ್ಗೆ ಹೋಗಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇದು ಸಾಮಾನ್ಯವಾಗಿ ಈ ಕಡೆಗೆ ಹಿಂಗೆ ತಗೊಳ್ಳಕ್ಕೆ ಇಷ್ಟಪಡ್ತೀವಿ. ಹೀಗೂ ನೀಡುವುದರ ಕಡೆಗೆ ಏನೇನು ನೀಡಬಹುದು ನೀಡಕ್ಕೆ ಪ್ರಯತ್ನ ಪಡಿ. ಫಸ್ಟ್ ನಿಮ್ಮ ಮನೇಲಿರೋ ವೇಸ್ಟ್ ಐಟಮ್ನೆಲ್ಲ ದಾನ ಮಾಡಿಬಿಡಿ, ಇವ್ರಿಗೆ ಕೊಟ್ಬಿಡಿ. ಮನೆ ಕ್ಲೀನ್ ಮಾಡ್ಕೊಳ್ಳಿ, ಮನಸ್ಸು ಕ್ಲೀನ್ ಮಾಡ್ಕೊಳ್ಳಿ. ನಿಖಿತಾ ಹೇಳ್ದಂಗೆ ಮನಸ್ಸು ಎಲ್ಲ ಡೌನ್ಲೋಡ್ ಮಾಡಿದೆ, ಎಲ್ಲ ಸರಿ ಹೋಯ್ತು ಅಂತ ಸ್ಲಿಮ್ ಆಗೋದು. ಯಾವಾಗಲೂ ಅಳ್ತಾ ಇರ್ತೀರಿ, ಅಳುವಿನಿಂದ ನಗುವಿನೆಡೆಗೆ ಸಾಗಿ ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರೋದು ಬೇಡ. ಇದು ನಮ್ಮ ಪಾಯಿಂಟು. ಹೆಚ್ಚಿನ ವಿಷಯ ಬೇಕಂದ್ರೆ ನಮ್ಮಂಥವ್ರ ಮಾರ್ಗದರ್ಶನ ಪಡೆದ್ರೆ ಉದ್ಧಾರ ಆಗ್ತೀರ ಅಂತ. ನನ್ನಂಥವರು ಒಂದೇ, ನಾನು ಅವೈಲೇಬಲ್ ಇದ್ದೀನಿ. ನಂತರ 100 ಜನ ಇರ್ತಾರೆ. ನಮ್ಮ ನಂಟರಲ್ಲಿ ಕೂಡ ಸುಮಾರು ಜನ ಇರೋ ಸಾಧ್ಯತೆ ಇರ್ತದೆ. ನಿಮ್ಮ ಸುತ್ತಮುತ್ತಲಲ್ಲಿ ಯಾರು ನಿಜವಾಗಿ ನನ್ನ ಬದುಕಿನಲ್ಲಿ ಸಹಾಯ ಮಾಡ್ತಾರೆ ಅಂತ ಯೋಚನೆ ಮಾಡಿ. ಡೆಫಿನೆಟ್ಲಿ ಅವ್ರು ಏನು ಹೇಳ್ತಾರೆ ಅವ್ರು ವಾಪಸ್ ಉತ್ತರ ಕೊಡಬೇಡಿ. ನನ್ನ ಸಲಹೆ, ಯಾರಾದರೂ ಹಿರಿಯರು ಏನಾದರೂ ನಿಮ್ಗೆ ಅಡ್ವೈಸ್ ಮಾಡೋಕ್ಕೆ ಬಂದರೆ ಅವ್ರ ಸಲಹೆ ತಗೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರು ಅಕಸ್ಮಾತ್ ನೀವು ಅವ್ರು ಹೇಳಿದ್ದು ಸರಿ ಇಲ್ಲ ಅಂದರೆ ಅದು ಬಿಡಿ, ಏನು ಸರಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ಇತ್ತೀಚೆ TV ಇಂಟರ್ವ್ಯೂನಲ್ಲೂ ಅದೇ ಮಾತಾಡಿದ್ದೆ. ನಾನು ಯಾರೇ ಎದುರುಗಡೆ ವ್ಯಕ್ತಿ ಬಂದರೆ ಆ ಎದುರುಗಡೆ ವ್ಯಕ್ತಿ ಏನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ, ಏನು ಇಷ್ಟ ಆಗಲ್ಲ ಬಿಟ್ಟಾಕ್ರಿ. ನಮ್ಮ ಲೈಫ್ ಎಷ್ಟು ಚೆನ್ನಾಗಾಗುತ್ತೆ. ನಾನು 2000 ಸಾಧಕರ ಹತ್ರ ಅದೇ ಮಾಡಿದ ಕೆಲಸ. ಅವ್ರ ಹತ್ರ ಇರೋದೆಲ್ಲ ತಗೊಳಕ್ಕೆ ಶುರು ಮಾಡಿದೆ. ಒಬ್ಬರು ಒಂದು ಅವಾರ್ಡ್ ಕೊಡೋ ಟೈಮಲ್ಲಿ ನನ್ನನ್ನು ಗಮನಿಸಿದ ಒಬ್ಬ ವ್ಯಕ್ತಿ, ಬಿರಾದಾರ್ ಅಂತ, ಚಾಣಕ್ಯ ಅಂತ ಒಂದು ಅವಾರ್ಡ್ ಕೊಡೋ ಸಂದರ್ಭದಲ್ಲಿ ಒಂದು ಲೈನ್ ಹೇಳಿದ್ದೀನಿ, ಹೇಳ್ತಾ ಇದ್ದೀನಿ. ಜಯಪ್ರಕಾಶ್ ಸಾಧಕರ ಜೊತೆ ಸಂವಾದ ಮಾಡಿ ಅವರು ಒಬ್ಬ ಸಾಧಕರಾಗಿ ಬಿಟ್ಟರು, ಹಾಗಾಗಿ ನಾವು ಇವತ್ತು ಅವ್ರಿಗೆ ಚಾಣಕ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೀವಿ ಅಂತ ಕೊಟ್ಟರು. ನಾನು ಈಗ ನಂತರನೂ ಬೇರೆ ಇಂಟರ್ವ್ಯೂಸ್ ಇದ್ದಾರೆ, ಇಂಟರ್ವ್ಯೂ ಮಾಡ್ತಾರೆ, ಅದಷ್ಟೇ ಕೆಲಸ ಅನ್ಕೋತಾರೆ. ನಾವು ನಮ್ಮ ಕೆಲಸ ಮಾಡಬೇಕಲ್ಲ ಅಂತ ಅಷ್ಟೇ ಮಾಡ್ತೀವಿ. ಆದರೆ ಆಚೆಗೂ ಕೆಲಸನ ಅನುಭವಿಸಿದರೆ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಯುವರ್ ಲೈಫ್. ಇವತ್ತು ನೀವೆಲ್ಲರೂ ಏನು ಮಾಡ್ತಾ ಇದ್ರಲ್ಲ ಕೆಲಸ, ನನಗೆ ಡೆಫಿನೆಟಾಗಿ ಗೊತ್ತಿದೆ. ನೀವು ಮಾಡ್ತಾ ಇರೋ ಕೆಲಸದಲ್ಲೇ ನೀವು ತುಂಬ ಖುಷಿ ಪಡ್ಬೋದು. ನಾನೊಂದು ಇನ್ನೊಂದು ಘಟನೆ ಹೇಳಿಬಿಟ್ಟು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ, ಆದರೆ ಒಂದು 5 ನಿಮಿಷ ಲೇಟಾಗಿ ಶುರು ಮಾಡಿದ್ದಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಒಂದು 2 ವರ್ಷ ನಾನು ಬ್ಯಾಚುಲರ್ ಆಗ ಕಮರ್ಷಿಯಲ್ ಟ್ಯಾಕ್ಸಲ್ಲಿ, ಅದರಲ್ಲಿ ಒಂದು 25 ಜನ ಇದ್ದರು. ಅದರಲ್ಲಿ 20 ಜನ ಮಹಿಳೆಯರು, ಒಂದು 5 ಜನ ಗಂಡಸರು. ನಾನು ಒಬ್ಬನೇ ಹೋಟ್ಲಿಗೆ ಹೋಗ್ತಾಯಿದ್ದೆ ಊಟಕ್ಕೆ. JP ನೀನು ಇನ್ಮೇಲೆ ಹೋಟ್ಲಿಗೆ ಹೋಗ್ಬೇಡ ಅಂದ್ಬಿಟ್ಟು
ಒಂದು ತಟ್ಟೆ ಇಟ್ಬಿಟ್ಟು ಸರ್ಕ್ಯುಲೇಟ್ ಮಾಡೋರು. 25 ಜನದ ಫುಡ್ಡು ನನ್ನ ಪ್ಲೇಟಿಗೆ ಬರ್ತಾಯಿತ್ತು ಚೂರು ಚೂರು. ನನ್ನ ಆರೋಗ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ಬಿಟ್ಟಿತ್ತು. ಅಂದರೆ ಒಂದು ಗೌರ್ಮೆಂಟ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನನಗೆ ಸಿಕ್ಕಿದೆ ಆ ಥರ. ಗೌರ್ಮೆಂಟ್ ಜಾಬಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನಲ್ಲಿ ಅವರೆಲ್ಲರೂ ಪ್ರೀತಿಯಿಂದ ನನಗೇನಾಗೋದು ಗೊತ್ತಾ, ಅಲ್ಲಿದ್ದು ಕೊಲೀಗ್ಸ್ ಎಲ್ಲರೂ ನನ್ನ ತಂಗಿ, ಅಕ್ಕ, ಅಣ್ಣ, ತಮ್ಮ ಥರ ಆಗೋದು. ಈಗಲೂ ಅವ್ರು ಯಾರು ಸಿಕ್ಕಿದ್ರೆ ಆ ಫೀಲಿಂಗ್ ಇಟ್ಕೊಂಡಿದ್ದೀನಿ. ನಾವು ಯಾಕೆ ನಮ್ಮ ಸುತ್ತಮುತ್ತ ಗುರುತಿಸ್ಕೋಬಾರ್ದು? ಬಟ್ ಕೊಲೀಗ್ಸಲ್ಲಿ ಸ್ನೇಹ ಭಾವ ಇದ್ದರೆ ಸಾಕು. ಆರ್ ಗೆಟಿಂಗ್ ಮೈ ಪಾಯಿಂಟ್? ಈ ಸಿಸ್ಟ್ರು ಬ್ರದರು ಬೇಡ, ಸ್ನೇಹ ಭಾವ. ಒಬ್ಬ ಫ್ರೆಂಡ್ ಇದ್ದರೆ ಆ ಥರ ನೋಡಿ. ಇಲ್ಲದೇ ಇದ್ದರೆ ನನಗೆ ಗೊತ್ತಿದೆ, ಈಗ ಯಾವುದೋ ಅವ್ರ ಜೊತೆ ಮುನ್ಸ್ಕೊಂಡ್ಬಿಟ್ಟಿದ್ದೆ, ಅವತ್ತೆಲ್ಲ ಕೆಲಸ ಮಾಡೋಕ್ಕಾಗದೆ ಅವ್ರ ಮುಖ ನೋಡಿದ್ರೆಲ್ಲ ಒಳಗಡೆ ಉರಿಯೋದಿಗೆ ರವ ಅಂತ ಉರಿಯುತ್ತಾ ಇಲ್ವಾ? ಸುಮ್ಮನೆ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇರುತ್ತೆ. ಆದರೆ ಒಬ್ಬರನ್ನ ಅಕ್ಕ ಅಂತ ಯಾರು ಕನ್ಸಿಡರ್ ಮಾಡ್ತಿದ್ದೆ, ಅವ್ರು ಮುನ್ಸ್ಕೊಂಡಿದ್ರೆ ಮನೆಯಲ್ಲಿ ಯಾರೋ ಮುನ್ಸ್ಕೊಂಡಷ್ಟೇ ಬೇಜಾರಾಗೋದು. ಈ ಥರದ್ದೆಲ್ಲ ಅನುಭವಿಸಿದ್ದೀನಿ ನಾನು ಸೀರಿಯಸ್ಲಿ. ಅದರಿಂದ ಹೇಳ್ತಾ ಇದ್ದೀನಿ, 2 ವರ್ಷ ಒಂಥರ ತಟ್ಟೆನಲ್ಲಿ 20 ಥರ ಐಟಮ್ ಬಂದು ಬೀಳೋದಲ್ರಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ನೀವು ನಿಮ್ಮ ಸುತ್ತಮುತ್ತ ಏನು ಎಲ್ಲರ ಜೊತೆ ವಿಶ್ವಾಸ ಮಾಡುತ್ತೆ ಮಾಡಿ. ಇನ್ಫ್ಯಾಕ್ಟ್ ನನ್ನ ಸೀನಿಯರ್ ಆಫೀಸರು ಕೂಡ ಕೊನೆಗೆ ಅವ್ರ ಜೊತೆಗೆ ಊಟ ಕೂರಿಸ್ಕೊತಾ ಇದ್ರು. ಒಬ್ಬ ಸೀನಿಯರ್ ಆಫೀಸರು. ಸೊ ಲೈಕ್ ದ್ಯಾಟ್. ನೀವು ಹೆಂಗೆ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ ಎಲ್ಲರಲ್ಲಿ ನಿಮಗೆ ಒಂದು ಒಳ್ಳೆ ಗುಣ ಕಾಣಿಸೋಕ್ಕೆ ಶುರು ಆಗ್ತದೆ. ಆ ಒಳ್ಳೆ ಗುಣದ ಜೊತೆ ಕನೆಕ್ಟ್ ಆಗಿ. ನಾವು ಕೆಟ್ಟ ಗುಣದ ಜೊತೆ ಕನೆಕ್ಟ್ ಆಗಕ್ಕೆ ನೋಡ್ತೀವಿ, ಆಗಲ್ಲ. ಆ ಕೆಟ್ಟ ಗುಣನ ಬಿಟ್ಟಾಕ್ಬಿಡೋಣ. ನೀವು ಯಾವುದೇ ವ್ಯಕ್ತಿ ತಗೊಳ್ರಿ, ಅವನಲ್ಲಿ ಒಳ್ಳೆತನ ಕೆಟ್ಟತನ ಇದ್ದೇ ಇರುತ್ತೆ ರೀ, ಇನ್ಕ್ಲೂಡಿಂಗ್ ಮೀ. ಕರೆಕ್ಟಾ? ನಮ್ಗೇನು ಬೇಕು ಅಷ್ಟೇ ನೋಡ್ಬೇಕು ನಾವು. ಸುಮ್ಮನೆ ಎಲ್ಲರನ್ನೂ ಪ್ರಪಂಚ ತಿದ್ದಕ್ಕಾಗಲ್ಲ. ನಾವು ನಮ್ಮನ್ನು ತಿದ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ವರ್ಕ್ ಆನ್ ದಟ್. ಲೈಫು ನಮ್ಮದೇನೆ. ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಇವತ್ತು ರಾತ್ರಿ ಒಳಗಡೆ ನಿಮ್ಮ ಮೆಸೇಜ್ಗಳನ್ನು ನೋಡೋದಕ್ಕೆ ಕುತೂಹಲವಾಗಿದ್ದೀನಿ. ಧನ್ಯವಾದ. ನಿಮ್ಗೆ ಒಳ್ಳೆಯದಾಗಲಿ. ನಮಸ್ಕಾರ.